ಆಯ್ತಾ? ಇದು ಬೇರೆ ಅದು ಬೇರೆ. ಇವೆಲ್ಲ ನೀವು ಬೆಳೆಯೋದಾ? ಇವೆಲ್ಲ ನಾವು ಮಾಡೋದು. ನೋಡಿ ಸಸಿಗಳು, ತೆಂಗಿನ ಸಸಿಗಳಲ್ಲ. ತೆಂಗಿನ ಸಸಿ, ಅಡಿಕೆ ಸಸಿನಾ? ಅಡಿಕೆ ಸಸಿ. ಓ, ತೋಟ ತುಂಬ ಹಾಕ್ಬಿಟ್ಟಿದ್ದೀರಲ್ಲ. ಮಾಡ್ತೀವಿ. ಕೊಬ್ಬರಿನೂ ನೀವೇ ಇಲ್ಲೇ ಇರ್ತಾವ? ಕೊಬ್ಬರಿನೂ ಇಲ್ಲೇ ಸಿಗ್ತಾವ? ಸಿಗುತ್ತೆ. ಇಲ್ಲ ಕೊಂಡ್ಕೊಂತೀರಾ? ಇಲ್ಲ, ನಮ್ಮವು ಇದ್ದ ನಮ್ದು ಹಾಕ್ತೀವಿ, ಬೇರೆಯವ್ರ ತಕ್ಕ ಕೊಂಡ್ಕೊಂತೀವಿ. ಹಾಂ. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಉಚ್ಚೆಳ್ಳೆ ಎಣ್ಣೆ, ಸಾಸಿವೆ ಎಣ್ಣೆ, ಹಾಂ, ಬಾದಾಮಿ ಎಲ್ಲ ಪ್ರತಿಯೊಂದು ಸಿಗುತ್ತೆ. ತುಂಬ ಒಳ್ಳೇದಮ್ಮ. ಇಲ್ಲಿ ಬನ್ನಿ, ಚಪ್ಪಲಿ ಬಿಟ್ಟು ಬನ್ನಿ. ಅದೇ ಅವ್ರ ಹತ್ರ ಕೇಳೋಣ, ಕೇಳಿ ಒಂದು ಪರ್ಮಿಷನ್ ತಗೊಂಡು ಮಾಡೋಣ ಅಂತ. ಪ್ಯೂರ್ ಬಾದಾಮಿ ಆಯಿಲ್. ಬಾದಾಮಿ ಬೀಜನ ಗಾಣದಲ್ಲಿ ಹಾಕಿ ರುಬ್ಬಿ ತೆಗೆದು ಸೋಸಿ ತಯಾರು ಮಾಡಿರುವ ಪ್ಯೂರ್ ಒರಿಜಿನಲ್ ಬಾದಾಮಿ ಆಯಿಲು. ಗೆಳೆಯರೆ, ದಯವಿಟ್ಟು ಈ ಆಯಿಲು ಮಕ್ಕಳು ಬಾಡಿಗೆ ಮತ್ತು ಏರ್ ಆಯಿಲ್ಗೆ ಗ್ರೋತ್ ಆಗೋಕ್ಕೆ ಮತ್ತು ಮಕ್ಳಿಗಂತೂ, ಎಳೆ ಮಕ್ಳಿಗಂತೂ ತುಂಬಾ ಒಳ್ಳೆಯದಂತೆ. ಒಂದು ಸಾರಿ ವಿಸಿಟ್ ಮಾಡಿ. ಅಲ್ಲಿ ತೋವಿನಕೆರೆ ರೋಡಲ್ಲೇ ಇದೆ ಇರೋ ಆಯಿಲ್ ಮಿಲ್ಲು. ಅಲ್ಲಿ ಭರತ್ ಕುಮಾರ್ ಜೈನ್ ಅಂತ ಹೇಳ್ಬಿಟ್ಟು ಇದ್ರ ಓನರ್ ಇದ್ದಾರೆ. ಅವ್ರ ಬಗ್ಗೆ ಅವ್ರ ಹತ್ರ ಹೋಗಿ ಎಲ್ಲ ತಿಳ್ಕೊಬೋದು. ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ ಸ್ನೇಹಿತರೆ. ನಾನು ಒಂದು ಸರಿ ಹೋಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಮಕ್ಕಳು, ಎಳೆ ಮಕ್ಕಳು ಸ್ಕಿನ್ಗೆ ಎಲ್ಲ ಭಾಳ ಒಳ್ಳೇದಿದೆ. ದಯವಿಟ್ಟು ಒಂದು ಸರಿ ಭೇಟಿ. ಅದನ್ನ ಸೂರ್ಯನ ಬೆಳಕಲ್ಲಿ ನಾವು ಚೆನ್ನಾಗಿ ಡ್ರೈ ಅದನ್ನ ಮಾಡ್ತೀವಿ. ಸ್ಟೈನ್ಲೆಸ್ ಸ್ಟೀಲ್ ಜಾರ್ ಒಳಗಡೆ ಇರುತ್ತೆ, ಫುಡ್ ಗ್ರೇಡ್. ಅದನ್ನ ಸ್ಟೋರ್ ಮಾಡಿ ನಮ್ಮದೇ ಒಂದು ಲೇಬಲ್ ಹಾಕಿ ಈ ವಿಶೇಷ ಈ ಒಂದು ಖಾಲಿ ಹೋಟೆಲ್ ಕುಡಿಬೋದು. ಆದಷ್ಟು ಪ್ಯೂರ್ ಆಯಿಲ್, ಗಾಣದ ಆಯಿಲ್ ಯೂಸ್ ಮಾಡಿ ಅಂತ ಡಾಕ್ಟರ್. ಮಕ್ಕಳು ಸ್ಕಿನ್ ನಮ್ಮ ಸ್ಕಿನ್ಗೂ ಭಾಳ ವ್ಯತ್ಯಾಸ ಇರುತ್ತೆ. ಎಳೆಯ ಸ್ಕಿನ್ ಅದು. ಹೆಣ್ಮಕ್ಳು ಬಾದಾಮಿ ಹಿಂದಿಂದನೇ ಎಲ್ಲ ಪ್ರೋಸೆಸ್ ಆಗ್ತಾ ಇದೆ. ಗಾಣ ಎಲ್ಲ ನೋಡಿ ರೆಡಿ ಆಗ್ತಿದೆ, ಈಗ ನೋಡ್ಕೊಂಡೇ ಬಂದಿದ್ದಲ್ಲ. ಆಮೇಲೆ ಈ ಒಂದು ವಿಸಿಟ್, ಆಮೇಲೆ ಇದನ್ನು ಶೀಘ್ರದಲ್ಲೇ ನಾವು ಮಾರ್ಕೆಟಲ್ಲಿ ಅಂದರೆ ಮೆಡಿಕಲ್ ಸ್ಟೋರ್ಗಳಲ್ಲಿ, ಬ್ಯೂಟಿ ಪಾರ್ಲರ್ಗಳಲ್ಲಿ ಅದೇ ಇಲ್ಲದೆ ಬೇಡಿಕೆ. ಗಾಣದಲ್ಲಿ ಹಾಕಿರೋ ಆಯಿಲ್ ಇದು. ಎಲ್ಲ ಅಡ್ರೆಸ್ಸು ಮತ್ತು ಅವ್ರ ನಂಬರ್ ಎಲ್ಲರೂ ಹಾಕಿರ್ತೀವಿ. ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ.